ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ. ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ. ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್, ಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ. ನಮಸ್ಕಾರ ವೀಕ್ಷಕರೇ, ಚೇತಕ್ ಟಿವಿಗೆ ಸ್ವಾಗತ. ಹುಬ್ಬಳ್ಳಿಯ ಪೃಥ್ವಿ ಪ್ಯಾರಡೈಸ್ ಹೋಟೆಲ್ನಲ್ಲಿ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪತ್ರಿಕಾಗೋಷ್ಠಿ ಆಯೋಜಿಸಿದರು. ಗೋಷ್ಠಿಯಲ್ಲೇ ಬಿಜೆಪಿಯವರು ನನ್ನನ್ನು ಕೈಬಿಟ್ಟಿರಬಹುದು, ಆದರೆ ಹಿಂದೂ ಸಮಾಜ ನನ್ನನ್ನು ಕೈಬಿಟ್ಟಿಲ್ಲ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದರು. ನನಗೆ ಪಕ್ಷದಿಂದ ಹೊರಗೆ ಹಾಕಿದ್ದಕ್ಕೆ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾನು ಎಲ್ಲ ಸಮಾಜ ಮತ್ತು ಸಮುದಾಯಕ್ಕೆ ಆಸರೆಯಾಗಿದ್ದ ಕಾರಣ ಜನರು ನನ್ನ ಒಟ್ಟಿಗೆ ಇದ್ದಾರೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಸಮಾಜ ಮುಖಂಡರಾದ ಶ್ರೀ ರಾಜು ಕೋಟಗಿ, ಶ್ರೀ ಶಂಕರ್ ಗೌಡ ಪಾಟೀಲ್, ಶ್ರೀ ಜಿಜಿ ತ್ಯಾವನಗೌಡ್ರ, ಶ್ರೀ ವೆಂಕನಗೌಡ, ಎಸ್ ಕಂಟೆಪ್ಪ ಗೌಡ್ರ, ಇನ್ನು ಹಲವಾರು ಮುಖಂಡರು ಭಾಗವಹಿಸಿದ್ದರು. ನಾನು ಹೊರಗೆ ಹಾಕಿರ್ಬೋದು, ಅದರ ಪ್ರತಿಕ್ರಿಯೆ ರಾಜ್ಯದಲ್ಲಿ ಏನಾಗ್ತಾ ಇದೆ ನೀವೆಲ್ಲ ಮಾಧ್ಯಮದವರು ಸಹ ನೋಡ್ಲಾಕತ್ತೀರಿ. ನೀವು ಸಾಕಷ್ಟು ಅಂತ ಎಲ್ಲ ಸುದ್ದಿಗಳೇ ಮಾತು ಕೊಟ್ಟು ಈಗ ದೇವರಾಣೆ ಮಾಡಿರ್ತೀರಿ. ₹1 ಸಹ ನಾ ಯಾರಿಗೂ ಕೊಟ್ಟು ಮಾಡಿಸ್ತಾ ಇಲ್ಲ. ಸ್ವಯಂ ಪ್ರೇರಣದ ಮಾತು ತಾನೇ ಭಗವಾ ಜೆಂಡ ಹಿಡ್ಕೊಂಡು ಭಗವಾ ಟೊಪ್ಪಿ ಹಿಡ್ಕೊಂಡು ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕಾಡುವಂಥ ಕೂಗು ಪ್ರಾರಂಭ ಆಗಿದೆ. ಸಮಾಜ ಪರವಾಗಿ ಮತ್ತು ವಿಧಾನಸಭೆಯಲ್ಲಿ ಮಾತಾಡೋದು ನಾನೇ ರೀ. ಪಂಚಮಸಾಲೆಯ ಬಗ್ಗೆ ಮಾತಾಡೀನಿ, ಲಿಂಗಾಯತರ ಬಗ್ಗೆ ಮಾತಾಡೀನಿ, ಹಾಲಮತ ಕುಟುಂಬ ಸಮಾಜದ ಬಗ್ಗೆ ಮಾತಾಡೀನಿ, ವಾಲ್ಮೀಕಿ ಸಮಾಜದ ಬಗ್ಗೆ ಮಾತಾಡೀನಿ, ತಳವಾರ ಟೋಕ್ರೆ ಕೋಳಿ ಏನು ಅವ್ರಿಗೆ ಎಷ್ಟಿಗೆ ಸೇರಿಸೋದ್ರ ಬಗ್ಗೆ ಮಾತಾಡೀನಿ, ಕಬ್ಬಲಿಗ ಅವು ಏನೇನೋ ಅಲ್ಲ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತ ಮಾತಾಡೋದು ನಾನೇ. ಬರೀ ನಾನು ಸಮಾಜಕ್ಕೆ ಮಾತಾಡ್ತಿಲ್ಲ. ಇವತ್ತು ಮೊದಲ ಸಂಗಮ ಸ್ವಾಮಿಗಳ ಮೇಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವರಿಗೆ ಅವರೇ ನೈತಿಕತೆ. ಇವರೆಲ್ಲ ಸಮಾಜದ ಹಣ ತಿಂದವ್ರೆ. ಅವರಿಗೆ ಏನಾದ್ರು ಮನ್ಸೋಗ್ತಿದ್ರೆ ಬ್ರಹ್ಮಣ್ಣ ಹೊಂಚಿ ಕಟ್ಟಿ ಆ ಟ್ರಸ್ಟಿನ ಆಸ್ತಿ ಏನಂತ ಟ್ರಸ್ಟಿಗೆ ಕೊಡಬೇಕು. ಕೂಡಲ ಸಂಗಮ ಸ್ವಾಮಿಗಳ ಅದರ ಅಧ್ಯಕ್ಷರಾಗಿದ್ದರಿಂದ ಕೂಡಲ ಸಂಗಮ ಸ್ವಾಮಿಗಳಿಗೆ ಅದನ್ನು ವಾಪಸ್, ಯಾಕಂದ್ರೆ ಅವ್ರ ಮಠದ ಆಸ್ತಿ ಅದು. ಹೀಗಾಗಿ ನಾನು ವಿನಾತನೇ ಮಾತಾಡಿದ್ದೀನಿ. ಎಲ್ಲ ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜ ಇವತ್ತು ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ನಿಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ಕೊತೀನಿ. ಕೂಡಲ ಸಂಗಮ ಸ್ವಾಮಿಗಳು ಬಹಳ ನಿಸ್ವಾರ್ಥಿಗಳಿದ್ದಾರೆ. ಇವತ್ತು ಆ ಸ್ವಾಮಿಗಳಲ್ಲಿ ನಾವು ನೋಡ್ತೀವಿ, ಅವರು ತಮ್ಮ ಮಠ ತಮ್ಮ ಇಲ್ಲಿ ಬಂದರೆ ಯಾರಿಗೂ ಮಾಡಬೇಕು. ಇವತ್ತೇನಾದರೂ ಮಠ ಬಿಟ್ಟು ಸಮುದಾಯಕ್ಕಾಗಿ ಒಂದು ಹಳ್ಳಿ ಅಡ್ಡಾಡಿ ಒಂದು ಸಮುದಾಯವನ್ನು ಸಂಘಟನೆ ಮಾಡಕತ್ತಾರೆ. ಬರೀ ನಮ್ಮ ಸಮುದಾಯಕ್ಕಲ್ಲ, ಮರಾಠ ಸಮಾಜ, ಇವತ್ತು ಕ್ರಿಶ್ಚಿಯನ್ರು, ಸಮಸ್ತ ವೀರಶೈವಲಿಂಗಾಯತರು, ಜೈನರು ಎಲ್ಲರಿಗೂ ಕೂಡಿ ನಮ್ಗೆ 7% ಸಿಗ್ತೇವೆ. ಹಿಂದೂಗಳ ಯಾವುದೇ ಸಮಾಜಕ್ಕೆ ಸಿಕ್ಕರೆ ನ್ಯಾಯಯುತವಾಗಿ ನಾವು ಸಿಗಬೇಕು. ಮುಸ್ಲಿಮರಿಗೆ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅದನ್ನು ಈಗ ಹೋರಾಟ ಮಾಡಿ ಮನೆ ಮಾಡ್ತೇವೆ, ಹೋರಾಟ ಮಾಡ್ತೀವಿ. ಈಗ ನಾವು ನ್ಯಾಯಾಂಗದಲ್ಲೂ ನಾವು ಪ್ರಶ್ನೆ ಮಾಡ್ತೀವಿ. ಅದು ಅಷ್ಟು ಯಾವುದೇ ಪರಿಸ್ಥಿತಿ ಏನಾಟ ಕಂಪ್ನಿ ಮಾಡ ನಮ್ಮ ಸಮುದಾಯಗಳಿಗೆ ಮೀಸಲಾತಿ ಕೊಡಂತೇಳಿ ಸುಮಾರು ಬಂದರೆ ಕೇಳ್ರಿ. ಯತ್ನಾಳ್ ಎಂದರೆ ಮಂತ್ರಿ ಮಾಡದ್ ನಾನು ಬಲ್ಲಿ ಬಂಧಾನ ಅಂತೇಳಿ ಬೊಮ್ಮ ಹೇಳಿದ್ರೆ ರಾಜಕೀಯ ನಾನು ಹೇಳ್ತಾರೆ. ಆ ಯಡಿಯೂರಪ್ಪನ ಬಳಿ ಅವ್ರಿಗೆ ಯಡಿಯೂರಪ್ಪ ದಿಲ್ಲಿ ಒಳಗೆ ಹೇಳಿದ್ದೆ, ನಾ ಸರ್ಕಾರಿ 17 ಮಂದಿ MLAಗಳು ಏನು ಹೊಡಿತಾರ ಬಿಡ್ತದೆ ನಮ್ಮನ್ನೆಲ್ಲ ದಿಲ್ಲಿ ಕರ್ಕೊಂಡು ಹೋಗಿದ್ದೆ. ಅವಾಗ ಯಡಿಯೂರಪ್ಪ ನಾನು ನೀರಾವರಿ ಸರ್ಪುರ ಹಾದಿಗಳು ಹೇಳಿದ್ರು, ನಮ್ಮ ನೀರಾವರಿ ರೊಕ್ಕ ಕೊಡಿ, ಉತ್ತರ ಕರ್ನಾಟಕ ಹೆಚ್ಚು ಆದ್ಯತೆ ಕೊಡು, ನನಗೆ ಮಂತ್ರಿ ಬೇಡ ಕೇಳಿ ದೇವ್ರ ಸಾಕ್ಷಿಯಾಗಿ ನಾನು ಹೇಳ್ತೀನಿ. ನಾವು ಎಂದೂ ಆ ಮಂತ್ರಿ ಆಸೆ ಮಾಡಿರ್ತೀವಿ. ಮತ್ತು ಅಮಿತ್ ಶಾ ಅವರು ಲಿಂಗಾಯತ ವಿರುದ್ಧ ತಾವು ತಪ್ಪು ಇದನ್ನು ಹಾಕ್ಬಿಟ್ರಿ. ಯಾಕಂದ್ರೆ ಪ್ರಿಡಿಕ್ಷನ್ ಇದು ಹಾಕೋದ್ರಿಂದ ನೋಡ್ರಿ ನಿಮ್ಮ ವಿರುದ್ಧ ಮಾತಾಡ್ಯಾರ ತಮ್ಮ ಮಗ ಪೂಜ್ಯ ತಂದೆ ಹಿರಿಯ ಮಗ